ಕೆಲವೊಂದು ವಿಚಾರಗಳನ್ನ ಟ್ಯಾಬು ಅಂತ ಕರಿತೀವಿ ನಾವು. ಅದರ ಬಗ್ಗೆ ಮಾತಾಡೋದಕ್ಕೆ ಆಲೋಚನೆ ಮಾಡ್ತೀವಿ, ಮಾತಾಡ್ಬೇಕಾ ಬೇಡವಾ ಅಂತ ಹೇಳುವಂತಹ ಅನಿಸಿಕೆಯನ್ನ ಬೆಳೆಸಿಕೊಳ್ತೀವಿ. ಅಪೂರ್ವ 27 ಮೇ 2025 ಊರಿಗೆ ಮುಟ್ಟೋದಕ್ಕೆ ಹೊರಡುವ ಹಿಂದಿನ ದಿನ ಪ್ಯಾಕ್ ಮಾಡಿ ಕೊಟ್ಟದ್ದು ನಾನೇ. ಹೀಗೆ ಪ್ಯಾಕ್ ಮಾಡಿ ಕೊಡ್ಬೇಕಾದ್ರೆ ಅವಳು ಹೇಳಿದ್ದು, ಆಶಿ ಪ್ಯಾಡ್ ಮಡುಗುಲೆ ಮರಗೆಡ ಅಂತ. ಎನಿ ಹೆಲ್ದಿ female of 32-33-year-old would, in those age groups, will realize that periods are something which are extremely normal for women. And she was expecting her periods. And the worst part is, she met with the accident right next day. And within 3-4 days, while she was in coma, she had her first periods in hospital. How do I realize that? I check with the nurses, I check with the hospital staff on everyday developments, and this is one thing that I ask them, because she is expecting it. Did she have it? That was my first confirmation, stating everything is all right physically with her body. And things go on. They take care of her initially. It goes on, and she is under extremely heavy medication, and we all know what happens under extremely heavy medication. Hormones change, there will be hormonal imbalance and things like that. 45 ದಿನಗಳು ಆಸ್ಪತ್ರೆ ಸೇರಿ ಕಳೆದರೂ ಕೂಡ ಅವಳಿಗೆ ಮತ್ತೆ ಪೀರಿಯಡ್ಸ್ ಆಗೋದಿಲ್ಲ. 30th ಡೇ ತನಕ ಅವಳು ICU-ನಲ್ಲಿ ಇದ್ಲು. ಆ್ಯಂಡ್ ಕ್ಯಾಲ್ಕ್ಯುಲೇಟ್ ಆಲ್ ದ್ಯಾಟ್. ಹಾಸ್ಪಿಟಲೈಸ್ ಆಗಿ 24-5 ದಿನ ಆದಮೇಲೆ ಮೊದಲ ಬಾರಿಗೆ ಪೀರಿಯಡ್ಸ್ ಆಯಿತು ಅಂತ ಹೇಳಿದರೆ, ಮತ್ತೆ 24-25 ದಿನದಲ್ಲಿ ಮತ್ತೆ ಆಗಬೇಕಿತ್ತು. ಶಿ ಕೇಮ್ ಔಟ್ ಆಫ್ ICU. ವಿ ವರ್ ಮಾನಿಟರಿಂಗ್ ಹರ್. ಶಿ ಡಿಡ್ ನಾಟ್ ಹ್ಯಾವ್ ಹರ್ ಪೀರಿಯಡ್ಸ್. ಸೊ ದೆನ್ ವಾಟ್ ವಿ ಡಿಡ್ ಈಸ್ ವಿ ವೇಟೆಡ್. ಹಾಸ್ಪಿಟಲ್ನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು ಅಂತ ಹೇಳಿದರು. ಸ್ವಲ್ಪ ದಿನ ಮುಂದಕ್ಕೆ ಹೋಯಿತು. 40-45 ದಿನಗಳಾದರೂ ಕೂಡ ಪೀರಿಯಡ್ಸ್ ಆಗದೇ ಇದ್ದಾಗ they wanted to take a gynec opinion. ನಾನು ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರುತ್ತೆ. ಗೈನೆಕ್ ಬರ್ತಾರೆ, ನೋಡ್ತಾರೆ, ಏನಾದರೂ ಟೆಸ್ಟ್ಗಳು ಅಲ್ಟ್ರಾಸೌಂಡ್ ರೀತಿಯದ್ದು, ಹೊಟ್ಟೆಯಲ್ಲಿ ಏನಾದರೂ ಇಂಟರ್ನಲ್ ಇಂಜುರಿ ಇದೆಯಾ ಅಂತ ನೋಡೋದಕ್ಕೆ ಮಾಡಬಹುದು ಅಂತೆಲ್ಲ ಆಲೋಚನೆ ಮಾಡಿದ್ದೆ. ಅವ್ರು ಬಂದರು. ಅವರು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಅಂತ ಹೇಳಿ ಕೊಟ್ಟಂತಹದ್ದು ಪ್ರೆಗ್ನೆನ್ಸಿ ಟೆಸ್ಟ್. ಐ ವಾಸ್ ಲೈಕ್, ವಾಟ್? The person had her first periods inside the ICU. She was in ICU for 20-24 odd days. And then she is with us for the last 15 to 20 days. And you all know, we are all adults, we all know how pregnancy happens. How and why would a comatose patient who is constantly under watch by her caretakers ಹ್ಯಾವ್ ಹರ್ ಪ್ರೆಗ್ನೆನ್ಸಿ ಅಂತ ಪ್ರಶ್ನೆ ಬಂತು. ಎನಿವೇಸ್, ಅವ್ರ ಹತ್ರ ಕೇಳೋದಕ್ಕೆ ಅದನ್ನು ಹೋಗಲಿಲ್ಲ ನಾನು. ನನ್ನ ಮನೆಗೆ ಆ ದಿನ ಸಾಯಂಕಾಲವೋ ರಾತ್ರಿಯೋ ಬಂದಿದ್ದಾಗ ಅಮ್ಮನಿಗೆ ಈ ವಿಷಯವನ್ನು ಹೇಳಿದ್ದೆ. ಮೈ ಮಾಮ್ ಈಸ್ ಆ್ಯಂಡ್ ವಾಸ್ ಅ ಹೆಲ್ತ್ ಕೇರ್ ಪ್ರೊಫೆಷನಲ್. ಶಿ ವಾಸ್ ಇನ್ ಸರ್ವಿಸ್ ಫಾರ್ 35 odd years. ಶಿ ಟೋಲ್ಡ್ ಮೀ ಇಟ್ ಈಸ್ ಅ ಕಾಮನ್ ಪ್ರಾಕ್ಟೀಸ್ ಅಂತ. ಆವತ್ತು ತಲೆಗೆ ಅಷ್ಟೊಂದು ಓಡಲಿಲ್ಲ ವಿಷಯ. ಅದಾಯಿತು. ಅದಾದಮೇಲೆ ಡಾಕ್ಟರ್ಸ್ ಹೇಳಿದರು, ಎವ್ರಿಥಿಂಗ್ ಈಸ್ ನಾರ್ಮಲ್, ಪ್ರೆಗ್ನೆನ್ಸಿ ಟೆಸ್ಟ್ಸ್ ಆರ್ ನಾರ್ಮಲ್, ನೆಗೆಟಿವ್, ಸೊ ಯು ಡೋಂಟ್ ಹ್ಯಾವ್ ಟು ವರಿ ಮಚ್ ಅಬೌಟ್ ಇಟ್. ಗೋಸ್ ಆನ್ ಫಾರ್ ದ ನೆಕ್ಸ್ಟ್ 10 days or so. She gets her periods again. We are all fine, happy again, saying, okay, everything is all right. Unfortunately enough, another 15 days go in and another set of periods come in for her. We are like, okay, she was delayed, due, kind of that. Maybe because of that reason she is getting it now ಅಂತ ಆಯಿತು. ಅದಾಗಿ 10-12 ದಿನಕ್ಕೆ ಮತ್ತೆ ಪುನಃ ಪೀರಿಯಡ್ಸ್ ಆಯಿತು. ಆ್ಯಂಡ್ ಯು ನೋ, ಮ್ಯಾನೇಜಿಂಗ್ ಅ ಪರ್ಸನ್ ಹೂ ಇಸ್ ಗೋಯಿಂಗ್ ಥ್ರೂ ಆಲ್ ದಿಸ್ ವೆನ್ ಶಿ ಈಸ್ ಬೆಡ್ ರಿಡನ್ ರಿಕ್ವೈರ್ಸ್ ಅ ಲಾಟ್ ಆಫ್ ಹೈಜೀನ್. ಆ ಹೈಜೀನ್ನ ಕಾರಣದಿಂದಾಗಿ UTI ಸ್ಟಾರ್ಟ್ ಆಯಿತು. they took care of everything, but when you are on catheter, when you are immobile, things go wrong. ಅದಕ್ಕೆ 15 ದಿನದ ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ಸ್ ಮುಂದುವರಿತು, ನಡೀತು. ಇದಾದಮೇಲೆ, ರಿಮೆಂಬರ್, ಶಿ ವಾಸ್ ಇನ್ ಹಾಸ್ಪಿಟಲ್ ಫಾರ್ 134 odd days. ದಿಸ್ ಈಸ್ ಸಮ್ವೇರ್ ಅರೌಂಡ್ ಡೇ 70 or so. ಅಲ್ಲಿಂದ 127 ದಿನದವರೆಗೆ ಅವಳಿದ್ದದ್ದು ನಮ್ಮೊಟ್ಟಿಗೆ ವಾರ್ಡಲ್ಲೇ. ಮತ್ತೆ ಅಗೈನ್
70ನೇ ದಿನದಿಂದ 128 ದಿನ ಅಂದರೆ ಆಲ್ಮೋಸ್ಟ್ 50 ದಿನಗಳಾಯಿತು. ಅಲ್ಲಿ ಪುನಃ 58 ದಿನ ಆಯಿತು, ಅಲ್ಲಿ ಪುನಃ ಪೀರಿಯಡ್ಸ್ ಆಗಲಿಲ್ಲ ಅಂತಾದಾಗ ಮತ್ತೆ ಪುನಃ ಅವಳು ಶಿ ಹ್ಯಾಡ್ ಸ್ಟಾರ್ಟೆಡ್ ರಿಯಾಕ್ಟಿಂಗ್ ಅ ಬಿಟ್ ಆ್ಯಂಡ್ ಶಿ ಯೂಸ್ ಟು ಕ್ಲಚ್ ಹರ್ ಸ್ಟಮಕ್ ಅ ಲಾಟ್. ಆ್ಯಂಡ್ ಅಪೂರ್ವ ಹಿಸ್ಟಾರಿಕಲಿ ಹ್ಯಾಡ್ ಪೇನ್ಫುಲ್ ಪೀರಿಯಡ್ ಕ್ರ್ಯಾಂಪ್ಸ್. ಸೊ ಪೀರಿಯಡ್ಸ್ ಆಗದೇ ಇರುವ ಕಾರಣಕ್ಕೆ ಹೀಗಾಯಿತು, ಅಥವಾ ಅವಳಿಗೆ ಹೊಟ್ಟೆಯಲ್ಲಿ ಬೇರೆನಾದರೂ ಸಮಸ್ಯೆ ಇದೆಯೋ, ಯಾವ ಕಾರಣದಿಂದ ಇದಾಗ್ತಿದೆ ಗೊತ್ತಾಗ್ತಿಲ್ಲ ನಮಗೆ ಅಂತ ಹೇಳುವಂತಹ ಪರಿಸ್ಥಿತಿ ಬಂತು. ವೆನ್ ಪೀಪಲ್ ಆರ್ ಟರ್ಮಿನಲಿ ಇಲ್, ವೆನ್ ದೇ ಆರ್ ಬೆಡ್ ರಿಡನ್, ಒನ್ ಆಫ್ ದ ಅದರ್ ಥಿಂಗ್ಸ್ ದಟ್ ಕ್ಯಾನ್ ಗೋ ರಾಂಗ್ ಇಸ್ ಸಮಥಿಂಗ್ ನೋನ್ ಎಸ್ ಡೀಪ್ ವೇನ್ ಥ್ರಾಂಬೋಸಿಸ್, DVT ಅಂತ ಕರೀತಾರೆ. ನಮ್ಮ ದೇಹವನ್ನು ನಾವೆಷ್ಟು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿರ್ತೀವಿ ಅಂತಂದರೆ, ನಡೀತಿರುವ ಕಾರಣ, ಮೂಮೆಂಟ್ಸ್ ಇರುವ ಕಾರಣ ಬಾಡಿಯಲ್ಲಿ ಬ್ಲಡ್ ಕ್ಲಾಟ್ಸ್ ಆಗೋದಿಲ್ಲ. ಬಟ್ ಡೀಪ್ ವೇನ್ ಥ್ರಾಂಬೋಸಿಸ್ ಇಸ್ ಸಮಥಿಂಗ್ ವೇರ್ ಬಿಕಾಸ್ ಆಫ್ immobility, because of lack of movement back and other reasons. I'm not a medical professional, I do not know what are the exact reasons. ಥ್ರಾಂಬೋಸಿಸ್ ಅಂತ ಆಗುತ್ತೆ, ಬ್ಲಡ್ ಕ್ಲಾಟ್ಸ್ ಡೆವಲಪ್ ಆಗೋದು ಶುರುವಾಗುತ್ತೆ. ಈ ಕ್ಲಾಟ್ಸ್ ಒಂದು ವೇಳೆ ಬ್ಲಡ್ ಸ್ಟ್ರೀಮ್ನಲ್ಲಿ ಹಾಗೆ ಮೂವ್ ಆಗಿಬಿಟ್ಟು ಹೃದಯಕ್ಕೋ ಅಥವಾ ಬ್ರೈನಿಗೂ ಹೋಯಿತು ಅಂತ ಅಂದರೆ ದೋಸ್ ಕ್ಯಾನ್ ಬಿಕಮ್ ಫೇಟಲ್. ಸೊ ಹಾಗಾಗಿ DVTಯನ್ನು ತುಂಬ ಸೀರಿಯಸ್ ಆಗಿ ಮೆಡಿಕಲ್ ಪ್ರೊಫೆಷನಲ್ಸ್ ಕನ್ಸಿಡರ್ ಮಾಡ್ತಾರೆ. ಡೀಪ್ ವೇನ್ ಥ್ರಾಂಬೋಸಿಸನ್ನು ಅವಾಯ್ಡ್ ಮಾಡೋದಕ್ಕೆ ಕಂಪ್ರೆಷನ್ ಸ್ಟಾಕಿಂಗ್ಸ್ ಬರ್ತವೆ, ಸಾಕ್ಸ್ ರೀತಿಯದ್ದು, ಮತ್ತು ಕಂಪ್ರೆಷನ್ ಸ್ಟಾಕಿಂಗ್ಸ್ ವಿತ್ ಪಂಪ್ ಆ್ಯಂಡ್ ಕೈಂಡ್ ಆಫ್ ದಟ್, ಅ ಲಾಟ್ ಆಫ್ ಥಿಂಗ್ಸ್ ಕಮ್ ಇನ್, ದೇ ಆರ್ ಮೆಡಿಕಲಿ ಅವೈಲೇಬಲ್. ಅದೆಲ್ಲ ಹಾಕ್ತಾರೆ, ಮಾಡ್ತಾರೆ. ಅಪೂರ್ವವಾಗಿ ಅದೆಲ್ಲವೂ ನಡೀತಿತ್ತು. ಆ್ಯಂಡ್ ಸಮ್ವೇರ್ ಡೌನ್ ದ ಲೈನ್ ದೇ ರಿಯಲೈಸ್ಡ್ ದಟ್ ಶಿ ಈಸ್ ಹ್ಯಾವಿಂಗ್ ಅ ಸ್ಮಾಲ್ ಪಾರ್ಟ್ ಆಫ್ ಕ್ಲಾಟ್ ಇನ್ ಹರ್ ಫೂಟ್. ಈ ಕ್ಲಾಟ್ ಇದೆ ಅಂತ ಹೇಳುವ ಕಾರಣಕ್ಕೆ ಮತ್ತೆ ಹೆಪಾರಿನ್ ರೀತಿಯಂತಹ ಮೆಡಿಸಿನ್ಗಳನ್ನು ಕ್ಲಾಟ್ಸನ್ನು ಕಮ್ಮಿ ಮಾಡೋದಕ್ಕೆ, ಕ್ಲಾಟ್ಸನ್ನು ಡೈಲ್ಯೂಟ್ ಮಾಡೋದಕ್ಕೆ ಕೊಡ್ತಾರೆ. ಆ್ಯಂಡ್ ದ್ಯಾಟ್ ವಾಸ್ ಅಡ್ಮಿನಿಸ್ಟರ್ಡ್ ಟು ಹರ್ ಡ್ಯೂರಿಂಗ್ ದ್ಯಾಟ್ ಟೈಮ್. ಸೊ ಆ ಕಾರಣದಿಂದ ಏನಾದರೂ ಇಶ್ಯೂಸ್ ಆಗ್ತಿದೆಯಾ ಅಂತ ಹೇಳುವಂತಹ ಒಂದು ಪ್ರಶ್ನೆ ಇತ್ತು. ಎಲ್ಲವೂ ಆಯಿತು. ವಿ ವೆಂಟ್ ಅಗೇನ್ ಫಾರ್ ವಾಟ್ ಯು ಕಾಲ್ ಗೈನಕ್ ಕನ್ಸಲ್ಟೇಷನ್ ಅಗೇನ್. ಗೈನಕ್ ಕನ್ಸಲ್ಟೇಷನ್ಗೆ ಹೋದಾಗ ಅದೇ ಮುಂಚೆ ಬಂದಿದ್ದಂತಹ ಡಾಕ್ಟ್ರೇ ಮತ್ತೆ ಬರ್ತಾರೆ, ಬಂದರು, ನೋಡಿದರು. ಅಗೈನ್ ದ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಈಸ್ ಟೆಸ್ಟ್ ಫಾರ್ ಪ್ರೆಗ್ನೆನ್ಸಿ. And that is when I lost my mind. I was like, what the hell is going on? I've seen my wife naked during that time a lot, many times than you would imagine. Because ಒಬ್ಬ ಟರ್ಮಿನಲಿ ಇಲ್ ಪೇಷಂಟ್ ಬೆಡ್ ರಿಡನ್ ಆಗಿರಬೇಕಾದ್ರೆ ಇರುವಂತಹ ಇನ್ನೊಂದು ಅತಿ ದೊಡ್ಡ ಸಮಸ್ಯೆ ಮೈಯಲ್ಲಿ ಪ್ರೆಷರ್ ಸೋರ್ಸ್ ಮತ್ತು ಬೆಡ್ ಸೋರ್ಸ್ ಅಂತ ಹೇಳುವಂತಹದ್ದು ಬರೋದು. ಇದು ಬರಬಾರ್ದು ಅಂತ ಹೇಳಿದರೆ ಪೊಸಿಷನ್ಸನ್ನು ಚೇಂಜ್ ಮಾಡ್ತಾ ಇರಬೇಕು ಅಂತ ನಾನು ನಿಮಗೆ ಹೇಳಿದ್ದೆ. ಆದರೆ ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೂ ಕೂಡ ನಾವು ಕೇರ್ಫುಲ್ ಆಗಿರಬೇಕಾದ್ದು, ಇಷ್ಟೆಲ್ಲ ಆಗ್ತಿರುವಾಗ ಎಲ್ಲೂ ಕೂಡ ಪ್ರೆಷರ್ ಸೋರ್ಸ್ ಇಲ್ಲ ಅಂತ. ದಿನಕ್ಕೆ 2-3 ಸರ್ತಿ ಬಂದು ಅವರು ಸ್ಪಾಂಜ್ ಬಾತ್ ರೀತಿಯಲ್ಲಿ ವೆಟ್ ಟಿಶ್ಯೂವನ್ನು ಬಳಕೆ ಮಾಡಿಕೊಂಡು ದೇಹವನ್ನು ಕ್ಲೀನ್ ಮಾಡ್ತಾರೆ ಮನುಷ್ಯನದ್ದು. ಮಾಡಬೇಕಾದ್ರೆಲ್ಲ ನನ್ನದೊಂದೇ ಪ್ರಶ್ನೆ, ಪ್ರೆಷರ್ ಸೋರ್ಸ್ ಇಲ್ಲ ಅಲ್ವಾ, ವೆಟ್ ಸೋರ್ಸ್ ಇಲ್ಲ ಅಲ್ವಾ ಅಂತ. ಸ್ವಲ್ಪ ದಿನ ಉತ್ತರವನ್ನು ಹೀಗೆ ಕೊಡ್ತಿದ್ರು. ಕೊಟ್ಟಾದ್ಮೇಲೆ ಮತ್ತೆ ಆತ್ಮೀಯತೆ ಬೆಳೆಯುತ್ತೆ ಆಸ್ಪತ್ರೆಯಲ್ಲಿ. ನೀವು ಅಷ್ಟು ದಿನ ಇರಬೇಕಾದ್ರೆ ನಾನು ಎಲ್ಲರ ಹತ್ರವೂ ಮಾತಾಡುವವನು. ಆತ್ಮೀಯತೆ ಬೆಳೆದ ಮೇಲೆ ಏನು ಮಾಡ್ತಿದ್ರು ಅಂದರೆ, ಅವರು ಕರಿತಿದ್ರು, ನಾನು ಪತಿ, ಗಂಡ ಅಲ್ವಾ, ಗಂಡನನ್ನು ಕರಿತಿದ್ರು, ನೋಡಿ ಸರ್ ಅಂತ. ದೇಹದ ಹಿಂಭಾಗ, ದೇಹದ ಮುಂಭಾಗ, ಪ್ರೈವೇಟ್ ಪಾರ್ಟ್ಸ್ ಎಲ್ಲವನ್ನು ತೋರಿಸಿ ಯಾವುದೂ ಕೂಡ ಗಾಯಗಳು ಇಲ್ಲ ಅಂತ ಹೇಳೋದನ್ನು ಅವರು ತೋರಿಸ್ತಿದ್ರು. ಐವ್ ಸೀನ್ ಮೈ ವೈಫ್ naked for a lot of times during this hospitalization, and never ever did I feel a sexual urge around it. ಪ್ರಾಯಶಃ ಕಾರಣ ಏನು ಅಂತ ಹೇಳಿದರೆ, ಅವಳಿದ್ದಂತಹ ಪರಿಸ್ಥಿತಿ, ಅವಳನ್ನು ನೋಡುವಾಗ ಆಗ್ತಾ ಇದ್ದಂತಹ ಭಾವನೆಗಳು. ಇವತ್ತಿಗೂ ಐ ಕಾಂಟ್ ಟೇಕ್ ದೋಸ್ ಇಮೇಜಸ್ ಔಟ್ ಆಫ್ ಮೈ ಮೈಂಡ್. 130 ದಿನಗಳ ಆಸುಪಾಸು ಆಸ್ಪತ್ರೆಯಲ್ಲಿ ಇದ್ದಾಗ ದಿ ಅಮೌಂಟ್ ಆಫ್ ವೆಯ್ಟ್ ಲಾಸ್ ದಟ್ ಒನ್ ಪರ್ಸನ್ ಗೋಸ್ ಥ್ರೂ, ದೇ ಆರ್ ಆಲ್ ನಾಟ್ ಸಮಥಿಂಗ್ ದಟ್ ಯು ಆರ್ ಅಕಸ್ಟಮ್ ಟು ವಾಚ್. These are things which you should not watch but end up watching. and ಇಷ್ಟೆಲ್ಲ ಆಗಬೇಕಾದ್ರೆ ನನಗನ್ಸಿದ್ದು, ಒಬ್ಬ ಟರ್ಮಿನಲಿ ಇಲ್ ಫೀಮೇಲ್ ಇಷ್ಟು ಕೋಮಾಟೋಸ್ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ, ಹೂ ವುಡ್ ಗೋ
sexually exploit that person? What would be the state of mind of such a person? ಎಷ್ಟು ಡಿಪ್ರೈವ್ಡ್ ಆಗಿರಬಹುದು, ಎಷ್ಟು ಮಾರಲಿ ಕರಪ್ಟ್ ಆಗಿರಬಹುದು ಆ ವ್ಯಕ್ತಿ ಇಂತಹದ್ದೊಂದನ್ನು ಮಾಡೋದಕ್ಕೆ. ಆ್ಯಂಡ್ ಬಿಲೀವ್ ಮೀ ವೆನ್ ಐ ಸೇ ದಿಸ್, ಒಬ್ಬ ಟರ್ಮಿನಲಿ ಇಲ್ ಪೇಷಂಟ್ಗೆ ಹಾಸ್ಪಿಟಲ್ನಲ್ಲಿ ಇಷ್ಟು ತಿಂಗಳುಗಳ ಕಾಲ ಇದ್ದಾಗ ಪೀರಿಯಡ್ಸ್ ಆಗಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಅವರು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದರೆ ದೇ ಆರ್ ನಾಟ್ ಡೂಯಿಂಗ್ ಇಟ್ ಫಾರ್ ದ ಶಿಯರ್ ಜಾಯ್ ಆಫ್ ಡೂಯಿಂಗ್ ಇಟ್. They are doing it because it is standard operating procedure, because these standard operating procedures must have been arrived based on incidents that they have seen. ಈ ಹಾಸ್ಪಿಟಲ್ನಲ್ಲಿ ಆಗಿರಬೇಕು, ಇಲ್ಲಿ ಆಗಿರಬೇಕು ಅಂತಲ್ಲ, ಬಟ್ ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ಬಾರಿ ಇದಾಗಿದೆ ಅಂತ ಹೇಳುವ ಕಾರಣಕ್ಕೆ ಇಂತಹದ್ದು ಮಾಡಿರ್ತಾರೆ. ರಿಮೆಂಬರ್ ದಿಸ್. When a woman gets sexually exploited, mostly it is by people whom she knows, whom she is closely associated with it. Father figure, father, husband like husband, brothers, kins, these people. Yanta atrocious behavior idalva. And obviously they had to do it because ನಾನು ಮತ್ತೆ ನನ್ನ ಅಪ್ಪ ಅಲ್ಲಿರ್ತಿದ್ದದು ಯಾವಾಗಲೂ ಕೂಡ. And the test came back negative. Obviously we had not let her out of our watch even for 1 minute in all those 120, 130 odd days. And hospital was professional. They were doing everything in their control to make sure such things don't happen. We had a private room. There was no one else other than us coming into the room or going out of the room. But having said all that, just imagine what would a woman go through if this is what she has to be worried, being in hospital, immobile, taking medical care for some serious issue. ಯೋಚನೆ ಮಾಡಿ ಎಂತಹ ಪರಿಸ್ಥಿತಿ, ಹ್ಯೂಮನ್ ನೇಚರ್ದು, ಹ್ಯೂಮನ್ ಬಿಹೇವಿಯರ್ದು ಅಂತ. There is a psychological issue for some people. I don't know what is the name of it, where they get off having sexual intercourse with dead bodies. And there was one person who was arrested a while back in some hospital morgue because he used to take pictures of dead bodies of female patients in the morgue, not patients anymore, mortal remains of females, and he would share it with other people. How morally bankrupt would that person be? All that I can say is he would need medical supervision and a lot of punishment for whatever he's done. But these are the things that will change you forever. ಇಂತಹದ್ದನ್ನು ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ನೋಡಿದ ಮೇಲೆ ನಾಟ್ ಮಚ್ ರಿಯಲಿ ಮೇಕ್ಸ್ ಸೆನ್ಸ್ ಆಫ್ಟರ್ ದ್ಯಾಟ್. The idea of this video was not to make you guys feel bad, sad, or whatever. The idea is not even to tell the problems that women have to face because of periods and things like that. It's just things that are in my brain and heart that need to find an avenue so that I breathe easily, I sleep easily every night when I go to sleep. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.